ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭರಾಶಿಯ ಆತ್ಮೀಯ ಬಂಧುಗಳೇ, ಮೇ 25, 2026 ಈ ಸೂರ್ಯ ಮುಳುಗ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಕಷ್ಟದ ದಿನಗಳು ಸಹ ಕತ್ತಲಲ್ಲಿ ಲೀನವಾಗುತ್ತೆ. ಇದು ಕೇವಲ ರಾಶಿ ಭವಿಷ್ಯವಲ್ಲ, ಗ್ರಹಗಳ ಮಹಾಚಲನೆಯ ಆಧಾರದ ಮೇಲೆ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಅದ್ಭುತ ದೈವಿಕ ಸಂಕೇತ. ಇದನ್ನು ದಯವಿಟ್ಟು ಯಾರೂ ಹಗುರವಾಗಿ ತೆಗೆದುಕೊಳ್ಬೇಡಿ. ಇಂದು ಸಂಜೆ 10:30 ನಂತರ ವೃಷಭರಾಶಿಯವರ ಜಾತಕದಲ್ಲಿ ಒಂದು ವಿಚಿತ್ರ, ಅಸಾಮಾನ್ಯ ಮತ್ತು ಅತ್ಯಂತ ಶಕ್ತಿಶಾಲಿ ಬದಲಾವಣೆ ಸಂಭವಿಸಲಿದೆ. ನೀವು ನಂಬಲಿ ಅಥವಾ ನಂಬದಿರಲಿ, ಕಾಲಚಕ್ರದ ಈ ಮಹಾ ತಿರುವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸೋದು ಖಚಿತ. ಆದ್ದರಿಂದ ಈ ದೈವಿಕ ಆಶೀರ್ವಾದದ ಪೂರ್ಣ ಬಲ ನಿಮ್ಮನ್ನು ತಲುಪೋದಕ್ಕೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ತಾಯಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ಇರಲಿ. ತಾಳ್ಮೆಗೆ ಸಿಕ್ಕ ಪ್ರತಿಫಲ ಕಷ್ಟಗಳ ಅಂತ. ವೃಷಭರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಶುಕ್ರದೇವ. ನೀವು ಸ್ವಭಾವತಃ ಶಾಂತಿಪ್ರಿಯರು ಮತ್ತು ಕಠಿಣ ಪರಿಶ್ರಮಿಗಳು. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ಆರ್ಥಿಕ ಏರುಪೇರುಗಳು ನಿಮ್ಮನ್ನು ಒಳಗೊಳಗೆ ಹೈರಾಣಾಗಿಸಿವೆ. ಯಾರಿಗೂ ಹೇಳಲಾಗದ ನೋವುಗಳು, ನಿಮ್ಮವರೇ ನಿಮಗೆ ನೀಡಿದ ದುಃಖಗಳು ನಿಮ್ಮನ್ನು ಕಾಡಿವೆ. ಆದರೆ ನೆನಪಿಡಿ, ಇಂದಿನ ಗ್ರಹಗಳ ಮಹಾ ಜೋಡಣೆಯು ನಿಮ್ಮ ಎಲ್ಲ ತಾಳ್ಮೆಗೆ ಸಾಕ್ಷಾತ್ ದೇವರ ನ್ಯಾಯವನ್ನು ನೀಡೋದಕ್ಕೆ ಸಿದ್ಧ ಆಗಿದೆ. ಇಂದು ಸಂಜೆ 10:30 ನಂತರ ಬ್ರಹ್ಮಾಂಡದಲ್ಲಿ ಉಂಟಾಗಲಿರುವ ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ನೇರವಾಗಿ ಬೀಳಲಿದೆ. ಇಷ್ಟು ದಿನ ನಿಮ್ಮನ್ನು ಅತ್ಯಂತ ಕೀಳಾಗಿ ನೋಡಿದವರು, ನಿಮ್ಮ ಯೋಗ್ಯತೆಯನ್ನು ಅವಮಾನಿಸಿದವರು ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡ್ತಾರೆ. ಇದು ನಿಮ್ಮನ್ನು ನಾಶ ಮಾಡುವ ಬಿರುಗಾಳಿಯಲ್ಲ, ನಿಮ್ಮ ಜೀವನದ ನಕಾರಾತ್ಮಕತೆಯನ್ನು ಹೊಡೆದೋಡಿಸಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ದೈವಿಕ ಗಾಳಿ. ಪವಾಡದ ಮುನ್ಸೂಚನೆಗಳು ಮತ್ತು ನಡವಳಿಕೆಯಲ್ಲಿ ಬದಲಾವಣೆ. ಈ ಮಹಾಘಟನೆಯ ಪ್ರಭಾವದಿಂದಾಗಿ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಸುತ್ತಮುತ್ತ ಕೆಲವು ಪವಾಡದ ಚಿಹ್ನೆಗಳು ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಮನಸ್ಸಲ್ಲಿದ್ದ ಗೊಂದಲಗಳು ದೂರವಾಗಿ ಒಂದು ನಿಗೂಢ ಪ್ರಶಾಂತತೆ ಮತ್ತು ಆತ್ಮವಿಶ್ವಾಸ ಮೂಡುತ್ತೆ. ನಿಮ್ಮ ನಡವಳಿಕೆ ಮತ್ತು ಮಾತಿನಲ್ಲಿ ಒಂದು ಹೊಸ ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಇದನ್ನು ನಿಮ್ಮ ಸುತ್ತಲಿನ ಜನ ಕೂಡ ಗಮನಿಸ್ತಾರೆ. ಯಾವ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗ್ತಾ ಇದ್ದಾವೋ ಅವುಗಳು ಈಗ ಪವಾಡದಂತೆ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಭರವಸೆ ಕಳೆದುಕೊಂಡಿದ್ದ ಹಳೆಯ ಮಿತ್ರರು ಅಥವಾ ಪ್ರಭಾವಿ ವ್ಯಕ್ತಿಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಿಮ್ಮ ವಾಕ್ಸಿದ್ಧಿ ಹೆಚ್ಚಾಗಲಿದ್ದು ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತೆ. ಇದು ಯಾವುದೇ ಕಾಕತಾಳೀಯವಲ್ಲ, ಇದು ನಿಮಗಾಗಿ ಸಿದ್ಧವಾಗಿರುವ ಬ್ರಹ್ಮಾಂಡದ ಮಾಸ್ಟರ್ ಪ್ಲ್ಯಾನ್. ಶತ್ರುಗಳ ಹೆಮ್ಮೆ ಇಳಿಯುವ ಸಮಯ ಮತ್ತು ರಾಜಯೋಗ. ವೃಷಭರಾಶಿಯವರೇ, ಮುಂಬರುವ 3ರಿಂದ 4 ದಿನಗಳಲ್ಲಿ ನಿಮ್ಮ ಭವಿಷ್ಯ ಸಿಂಹದ ಗರ್ಜನೆಯಂತೆ ಸಮಾಜದಲ್ಲಿ ಪ್ರತಿಧ್ವನಿಸುತ್ತೆ. ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದ, ನಿಮ್ಮ ಪತನವನ್ನು ಬಯಸ್ತಿದ್ದ ರಹಸ್ಯ ಶತ್ರುಗಳ ಯೋಜನೆಗಳು ಇನ್ನು ಮುಂದೆ ತಲೆಕೆಳಗಾಗುತ್ತೆ. ಅವರ ಹೆಮ್ಮೆ ಮತ್ತು ಅಹಂಕಾರ ಛಿದ್ರ ಆಗಲಿದ್ದು, ಅವರೇ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ರಾಶಿಗೆ ಈಗ ದೈವಿಕ ರಕ್ಷಣೆಯ ಕವಚ ದೊರೆಯಲಿದೆ. ನೀವು ಇದುವರೆಗೆ ಸಮಾಜದ ಭಯದಿಂದ ಅಥವಾ ಆತ್ಮವಿಶ್ವಾಸದ ಕೊರತೆಯಿಂದ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದ ನಿರ್ಧಾರಗಳನ್ನು ಈಗ ಅತ್ಯಂತ ಧೈರ್ಯವಾಗಿ ತೆಗೆದುಕೊಳ್ತೀರಾ. ಈ ಬದಲಾವಣೆ ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಇಡೀ ವಂಶಾವಳಿಗೆ ಮತ್ತು ಕುಟುಂಬಕ್ಕೆ ದೊಡ್ಡ ಆಶೀರ್ವಾದವಾಗಿ ಪರಿಣಮಿಸುತ್ತೆ. ಇನ್ನು ಕೌಟುಂಬಿಕ ಸೌಖ್ಯ ಮತ್ತು ಮುರಿದ ಸಂಬಂಧಗಳ ಮರುಜೋಡಣೆ. ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ 3 ಪ್ರಮುಖ ಕೌಟುಂಬಿಕ ಬದಲಾವಣೆಗಳು ಸಂಭವಿಸುತ್ತೆ. ಮೊದಲನೇದಾಗಿ, ಕುಟುಂಬದಲ್ಲಿ ಇದುವರೆಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಆಸ್ತಿ ಜಗಳಗಳು ಅಥವಾ ಅನಗತ್ಯ ಮನಸ್ತಾಪಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಮಧುರವಾಗುತ್ತೆ. ಎರಡನೆಯದಾಗಿ, ನಿಮ್ಮ ಮನೆಯೊಳಗೆ ಧನಾತ್ಮಕ ಶಕ್ತಿಯ ಪಾಸಿಟಿವ್ ಎನರ್ಜಿ ಪ್ರವೇಶ ಆಗುತ್ತೆ. ಮನೆಯ ವಾತಾವರಣ ಹಗುರ ಮತ್ತು ಪ್ರೀತಿಯಿಂದ ಕೂಡಿರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು, ಕಿರಿಯರು ನಿಮ್ಮನ್ನು ಗೌರವಿಸ್ತಾರೆ. ಮೂರನೆಯದಾಗಿ, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ದುಪ್ಪಟ್ಟಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಮತ್ತು ನಿರ್ಧಾರಗಳನ್ನು ಜನರು ಗಂಭೀರವಾಗಿ ಪರಿಗಣಿಸ್ತಾರೆ. ಇನ್ನು ಕುಬೇರ ಲಕ್ಷ್ಮಿ ಯೋಗ ಮತ್ತು ಭಾಗ್ಯೇಶ್ವರ ಧಾಮದ ಭವಿಷ್ಯವಾಣಿ. ಭಾಗ್ಯೇಶ್ವರ ಧಾಮದ ಭವಿಷ್ಯವಾಣಿಯ ಪ್ರಕಾರ ವೃಷಭ ರಾಶಿಯವರಿಗೆ ಇಂದಿನಿಂದ ಕುಬೇರ ಲಕ್ಷ್ಮಿ ಯೋಗ ಮತ್ತು ಅತ್ಯಂತ ಪ್ರಬಲವಾದ ಧನ ಯೋಗಗಳು ಆರಂಭ ಆಗ್ತವೆ. ನಿಮ್ಮ ರಾಶಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸಾಲದ ಹೊರೆ ಇಳಿಯಲಿದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಆದರೆ ನೆನಪಿಡಿ, ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸದಂತೆ ಕೋಪ ಮತ್ತು ಆತುರದ ಮನಸ್ಸಿನಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ತಾಳ್ಮೆಯಿಂದ ಹೆಜ್ಜೆ ಇಡಿ. ಯಶಸ್ಸು ನಿಮ್ಮ ಪಾಲಾಗಲಿದೆ.
ಮುಖವಾಡ ಧರಿಸಿದವರಿಂದ ಎಚ್ಚರ. ಕೊನೆಯದಾಗಿ ಒಂದು ಪ್ರಮುಖ ಎಚ್ಚರಿಕೆ. ನಿಮ್ಮದೇ ಆಪ್ತರ ಸೋಗಿನಲ್ಲಿರುವ ಇಬ್ಬರು ವ್ಯಕ್ತಿಗಳು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡ್ತಿದ್ದಾರೆ ಮತ್ತು ನಿಮ್ಮ ಕೆಲಸಗಳಿಗೆ ಅಡೆತಡೆ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ಇಂತಹ ಮುಖವಾಡ ಧರಿಸಿದ ವೇಷಧಾರಿಗಳಿಂದ ತಕ್ಷಣವೇ ದೂರ ಇರಿ. ಯಾರಿಗೂ ಅತಿಯಾಗಿ ನಂಬೇಡಿ. ಬ್ರಹ್ಮಾಂಡವು ಈ ಮಹಾಪರಿವರ್ತನೆಗೆ ವೃಷಭ ರಾಶಿಯವರಾದ ನಿಮ್ಮನ್ನು ಆಯ್ಕೆ ಮಾಡಿದೆ. ನಿಮ್ಮ ಹಣೆಬರಹ ಇಂದಿನಿಂದ ಹೊಸ ಮೈಲಿಗಲನ್ನು ತಲುಪಲಿದೆ. ಈ ದೈವಿಕ ಸಂದೇಶದ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ದೊಡ್ಡ ಲೈಕ್ ನೀಡಿ. ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ತಾಯಿಯ ಕೃಪೆ ನಿಮ್ಮನ್ನು ಸದಾ ರಕ್ಷಿಸಲಿ. ಧನ್ಯವಾದಗಳು. ಜೈ ಜೈ ಭರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.